ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಯಲ್ ಸಕ್ಸಸ್. ನಾವು ಇವತ್ತೊಂದು ಲೇಟೆಸ್ಟ್ ಆನ್ಲೈನ್ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ನ ನೋಡಲಿದ್ದೀವಿ. ಅದೇನೆಂದರೆ ರಾಯಲ್ ಸಕ್ಸಸ್. ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ನಮಗೆ ಇನ್ಕಮ್ ಬರುತ್ತೆ. ಹಾಗಾದರೆ ಇದೊಂದು ಒಳ್ಳೆ ಬೆನಿಫಿಷಿಯಲ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಕಂಪ್ನಿ ಯಾವ ರೀತಿ ಇದೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಯಾವ ರೀತಿ ಅಂತ ಹೇಳಲಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಡೈರೆಕ್ಟರ್ ನೇಮ್ ಮನ್ಸುಖ್ ಭಾಯ್ ಪಟೇಲ್ ಅಂತ ಇದೆ. ರಾಯಲ್ ಸಕ್ಸಸ್ ಕಸ್ಟಮರ್ಸ್ ಬಗ್ಗೆ ನೋಡೋದಾದರೆ ವರ್ಲ್ಡಲ್ಲಿ ಎಲ್ಲ ಕಡೆಯಿಂದ ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನೀವು ಆನ್ಲೈನ್ ಮಾರ್ಕೆಟಿಂಗ್ನ ಮಾಡ್ಬೋದು. ಹಾಗಾದರೆ ಟ್ರೆಡಿಷ್ನಲ್ ಮಾರ್ಕೆಟಿಗೆ ಆನ್ಲೈನ್ ಮಾರ್ಕೆಟಿಂಗಿಗೆ ಡಿಫ್ರೆನ್ಸ್ ಏನಿರುತ್ತೆ? ಟ್ರೆಡಿಷ್ನಲ್ ಟ್ರೇಲರ್ಸು ಪರ್ಚೇಸ್ ಮಾಡೋದಾದರೆ ಪ್ರಾಡಕ್ಟ್ಸ್ನ ಸ್ಟಾಕ್ ಮಾಡಿಬಿಟ್ಟು ಅವ್ರ ಪ್ರೈಸ್ನ ರೇಟ್ ಮಾಡ್ತಾರೆ. ಹಾಗಾದರೆ ಆನ್ಲೈನ್ ಮಾರ್ಕೆಟಿಂಗಲ್ಲಿ ನೀವು ಆರ್ಡ್ರ್ ಮಾಡಿದಾಗೆ ಅದು ಆನ್ಲೈನಲ್ಲಿ ಮರ್ಚೆಂಟಿಗೆ ಹೋಗಿಬಿಟ್ಟು ಅದನ್ನು ಪ್ರಾಡಕ್ಟ್ನ ಡೆಲಿವರ್ ಮಾಡ್ತಾರೆ. ಹಾಗಾದರೆ ಯಾವ ರೀತಿ ನಾವು ಇದನ್ನು ಪಡ್ಕೊಳ್ಬೋದು? ಆನ್ಲೈನ್ ರಿಟೇಲರ್ಸ್ನ ಪ್ರೈಸ್ ಯಾವ ರೀತಿ ಬೇಸ್ ಮೇಲೆ, ಸ್ಪೀಡ್ ಆಫ್ ಡೆಲಿವರಿ ಮೇಲೆ ಇದನ್ನು ಅಮೌಂಟ್ನ ಫಿಕ್ಸ್ ಮಾಡ್ತಾರೆ. ಹಾಗಾದರೆ ಯಾವ ರೀತಿ ನಾವು ಪಡ್ಕೊಳ್ಬೇಕು? ಇದೊಂದು ಬಿಸ್ನೆಸ್ ಅಪರ್ಚುನಿಟಿ ಆಗಿದೆ. ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ, ನೀವು ನೋಡ್ಕೊಳ್ಬಹುದು. ಹಾಗೆ ಅವ್ರ ಮಿಷನ್ ಏನಿದೆ, ಡ್ರೀಮ್ನ ಅಚೀವ್ ಮಾಡಬೇಕು. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಜನರಿಗೆ ತಗೊಂಡು ಬರಬೇಕು. ಹಾಗೆ ಆರ್ಗನೈಜೇಷನ್ ಬಿಲ್ಡಪ್ ಜಾಸ್ತಿ ಮಾಡಬೇಕು, ಹೈ ಕ್ವಾಲಿಟಿನ ಅಚೀವ್ ಮಾಡಬೇಕು ಅವ್ರ ಲೈಫಲ್ಲಿ ಅಂತ ಒಂದು ಅವ್ರ ಮಿಷನ್ ಆಗಿದೆ. ಹಾಗೆ ವಿಷನ್ ಬಗ್ಗೆ ನೋಡೋದಾದರೆ ಅವರು ಪ್ರತಿಯೊಂದು ಬೇರೆ ಬೇರೆ ಆ್ಯಕ್ಟಿವಿಟಿಗೆ ಎಂಗೇಜ್ ಆಗಿರ್ತಾರೆ. ಅದನ್ನು ಎರಾಡಿಕೇಟ್ ಮಾಡಿಬಿಟ್ಟು ಪಾರ್ಟ್ನರ್ಸಿಗೆ ಎಂಪವರ್ ಮಾಡಿಬಿಟ್ಟು ಅವ್ರ ಲೈಫ್ನ ಸುಖವಾಗಿ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುವಂಥ ಅವ್ರದ್ದು ವಿಷನ್ ಆಗಿದೆ. ಹಾಗೆ ಮುಂದೆ ನೋಡೋದಾದರೆ ಟ್ರಾವೆಲ್ ಆಫ್ ದಿ ವರ್ಲ್ಡ್, ಲಕ್ಸುರಿಯಾಗಿ ನೀವು ಲೈಫ್ನ ಲೀಡ್ ಮಾಡ್ಬೋದು. ನಿಮ್ಮ ಡ್ರೀಮ್ ಹೋಮಲ್ಲಿ ನೀವು ಇರ್ಬೋದು ಈ ಕಂಪ್ನಿಗೆ ಜಾಯ್ನ್ ಆದರೆ. ಬಿಸ್ನೆಸ್ ಪ್ಲ್ಯಾನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಜಾಯ್ನಿಂಗ್ ಪ್ಯಾಕೇಜಸ್ 400 ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ 2500, 1000, 10,000, 50,000, ಹಾಗೆ ಮತ್ತು 5,000, 25,000, 1 lakh. ಇದು ಜಾಯ್ನಿಂಗ್ ಪ್ಯಾಕೇಜಸ್ನ ಅಮೌಂಟ್ ಇದೆ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ಟೈಪ್ಸ್ ಆಫ್ ಇನ್ಕಮ್ ಬಗ್ಗೆ ನೋಡೋದಾದರೆ ಡೈರೆಕ್ಟ್ ಕ್ಯಾಶ್ ಬ್ಯಾಕ್ ಇನ್ಕಮ್ ಬರುತ್ತೆ. ಕ್ಯಾಶ್ ಬ್ಯಾಕ್ ಅಂದರೆ ಒಂದು ಆಫರ್ ಸಿಕ್ಕಾಗ ನಿಮ್ಗೆ ಯಾವ ರೀತಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅದೇ ರೀತಿ ಕ್ಯಾಶ್ ಬ್ಯಾಕ್ ಇನ್ಕಮ್ ಬರುತ್ತೆ. ಡೈರೆಕ್ಟ್ ರೆಫರಲ್ ಇನ್ಕಮ್ ಕೂಡ ಬರುತ್ತೆ. ಡೈರೆಕ್ಟ್ ಆಫರ್ ಇನ್ಕಮ್ ಬರುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಬರುತ್ತೆ. ಬೈನರಿ ಇನ್ಕಮ್ ಅಂದರೆ ಡಬಲ್ ಇನ್ಕಮ್ ಬರುತ್ತೆ. ಲೆವೆಲ್ ಇನ್ಕಮ್ ಇರುತ್ತೆ. ರಿವಾರ್ಡ್ ಇನ್ಕಮ್ ಇರುತ್ತೆ. ಹಾಗೆ ಲೈಫ್ ಟೈಮ್ ರಿವಾರ್ಡ್ ಇನ್ಕಮ್ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಮುಂದೆ ನೋಡೋದಾದರೆ ಕ್ಯಾಶ್ ಬ್ಯಾಕ್ ಇನ್ಕಮ್ ಯಾವ ರೀತಿನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಕ್ಯಾಶ್ ಬ್ಯಾಕ್ ಇನ್ಕಮ್ 10% ಸಿಗುತ್ತೆ. ಆ್ಯಕ್ಟಿವ್ ಐ ಡಿ ಒಂದು 7 ಗಂಟೆ ಒಳಗಡೆ ನೀವು ಆ್ಯಕ್ಟಿವ್ ಐ ಡಿ ಆಗಿದ್ದರೆ ನಿಮಗೆ ಕ್ಯಾಶ್ ಬ್ಯಾಕ್ ಇನ್ಕಮ್ 10% ಸಿಗುತ್ತೆ. ಪ್ರತಿಯೊಂದು ಪ್ಯಾಕೇಜಿಗೆ ಇನ್ಕಮ್ ಎಷ್ಟಿದೆ ಅಂತ ನೋಡೋಣ. 1000ಗೆ 100 ಇದೆ, 2500ಗೆ 250 ಇದೆ. ಪ್ರತಿಯೊಂದಕ್ಕೆ ಒಂದು ಪ್ಯಾಕೇಜ್ ನೀವು ಪರ್ಚೇಸ್ ಮಾಡಿದ್ದಕ್ಕೆ ಇನ್ಕಮ್ ಎಷ್ಟಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀವಿ, ನಾವು ನೋಡ್ಕೊಳ್ಬಹುದು. ಹಾಗೆ ಡೈರೆಕ್ಟ್ ಇನ್ಕಮ್ ಯಾವ ರೀತಿ ಬರುತ್ತೆ? ಡೈರೆಕ್ಟ್ ಇನ್ಕಮ್ 25% ಇದೆ. ಹಾಗೆ ಪ್ಯಾಕೇಜಸ್ 1000 ನೀವು ಅಮೌಂಟ್ನ ಇನ್ವೆಸ್ಟ್ ಮಾಡಿದರೆ, ಪ್ಯಾಕೇಜ್ನ ಪರ್ಚೇಸ್ ಮಾಡಿದರೆ 250 ನಿಮಗೆ ಇನ್ಕಮ್ ಬರುತ್ತೆ. ಹಾಗೆ 25% ಅಂತ ಹೇಳಿದಾರಲ್ವ, ಅದಕ್ಕೆ 2500 625 ಬರುತ್ತೆ. 5000 1250 ಬರುತ್ತೆ. ಅದೇ ರೀತಿ ನೀವು ಇನ್ಕಮ್ನ ಕೊಟ್ಟಿದ್ದೀವಿ, ಪ್ಯಾಕೇಜಸ್ ಕೂಡ ಕೊಟ್ಟಿದ್ದೀವಿ, ಚೆಕ್ ಮಾಡ್ಕೊಳ್ಬಹುದು. ಫಸ್ಟ್ ಡೈರೆಕ್ಟ್ ಆಫರ್ ಇನ್ಕಮ್ ಯಾವ ರೀತಿ ಕೊಡ್ತಾರೆ ಅಂದರೆ, ಫಸ್ಟ್ ಡೈರೆಕ್ಟ್ 50% ಆಫರ್ ಇನ್ಕಮ್ ಯಾವ ರೀತಿ ಸಿಗುತ್ತೆ ಅಂದರೆ, ಸೀರಿಯಲ್ ನಂಬರ್ ಪ್ರಕಾರ ಫಸ್ಟಲ್ಲಿ ನೋಡೋದಾದರೆ 10,000ಗೆ 5,000 ಇನ್ಕಮ್ ಬಂದಿದೆ. ಇದು ಡೈರೆಕ್ಟ್ ಆಫರ್ ಇನ್ಕಮ್ ಅಂತ ಹೇಳ್ತಾರೆ ಇದಕ್ಕೆ. ಅದಕ್ಕೆ 50% ಆಫರ್ ಇನ್ಕಮ್ ನಿಮಗೆ ಸಿಗುತ್ತೆ. ಇದರಲ್ಲಿ 4 ಟೈಪ್ಸ್ ಪ್ಯಾಕೇಜಸ್ನ ಪರ್ಚೇಸ್ ಮಾಡಿದರೆ ಕೊಡ್ತಾರೆ ಅನ್ನೋದನ್ನು ಕೊಟ್ಟಿದ್ದೀವಿ, ನೋಡ್ಕೊಳ್ಬಹುದು. ಹಾಗೆ 2.5% ಡೈಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 100 ಡೇಸ್ವರೆಗೂ ಸಿಗುತ್ತೆ. ಹಾಗಾದರೆ ನೀವು 2.5% ಡೈಲಿ ಇನ್ಕಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟಿಗೆ 100 ಡೇಸಿಗೆ ಇಂಟು ಮಾಡಿದರೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ನಿಮ್ಮ ಪ್ರತಿಯೊಂದು ಪ್ಯಾಕೇಜಿಗೂ ಇದು ಅನ್ವಯ ಆಗುತ್ತೆ. ಹಾಗೆ ಬೈನರಿ ಇನ್ಕಮ್ ಯಾವ ರೀತಿ ಬರುತ್ತೆ? 5% ಬೈನರಿ ಇನ್ಕಮಿಗೆ ಪ್ಯಾಕೇಜಸ್ ಕೂಡ ಪ್ರತಿಯೊಂದು ಪರ್ಚೇಸ್ ಮಾಡಿದಾಗೆ ಇನ್ಕಮ್ 50% ಬರುತ್ತೆ. ಡೈಲಿ ಕ್ಯಾಪಿಂಗ್ ಕೂಡ ಇರುತ್ತೆ. ಇದರಲ್ಲಿ ಪ್ರತಿಯೊಂದು ಪ್ಯಾಕೇಜಿಗೆ ಇನ್ಕಮ್ ಕೊಟ್ಟಿದ್ದೀವಿ, ಡೈಲಿ ಕ್ಯಾಪಿಂಗ್ ಎಷ್ಟಾಗುತ್ತೆ ಅಂತಲೂ ಕೊಟ್ಟಿದ್ದೀವಿ, ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಲೆವೆಲ್ ಇನ್ಕಮ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ? ಲೆವೆಲ್ ಮತ್ತು ಇನ್ಕಮ್ ಬಗ್ಗೆ ನೋಡಿದರೆ ಫಸ್ಟ್ ಲೆವೆಲಲ್ಲಿ 25% ಡೈರೆಕ್ಟ್ ಸ್ಪಾನ್ಸರ್ ಐ ಡಿಗೆ ಇರುತ್ತೆ. ಸೆಕೆಂಡ್ ಲೆವೆಲಲ್ಲಿ 2% ಇರುತ್ತೆ. ಥರ್ಡ್ ಲೆವೆಲಲ್ಲಿ 1% ಇರುತ್ತೆ. ಫೋರ್ತ್ ಲೆವೆಲಲ್ಲಿ 0.5%ಇಂದ 4 to 25th ಲೆವೆಲ್ವರೆಗೂ ಇದು 0.5% ಮಾತ್ರ ಇರುತ್ತೆ. ಹಾಗೆ ಮುಂದೇನೋ ರಿವಾರ್ಡ್ ಇನ್ಕಮ್ ಯಾವ ರೀತಿ ಇರುತ್ತೆ? ಸೆಟಲ್ಮೆಂಟು 10 ದಿನದಲ್ಲಿ ಆಗಬೇಕು. ಅದರಲ್ಲಿ ಸೆಲ್ಫ್ ಬಿಸ್ನೆಸ್ಸು 50,000ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಕಮು 2,000 ಬರ್ತಾ ಹೋಗುತ್ತೆ. ಇದು ಸೆಟಲ್ಮೆಂಟು ರಿವಾರ್ಡ್ಸ್ ಇನ್ಕಮ್ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯೊಂದು ಸೆಲ್ಫ್ ಬಿಸ್ನೆಸ್ಸಿಂದ ಎಷ್ಟು ಇನ್ಕಮ್ ಬರುತ್ತೆ ಅಂತ ಕೊಟ್ಟಿದ್ದೀವಿ, ಚೆಕ್ ಮಾಡ್ಕೊಳ್ಬೋದು.
ಲೈಫ್ ಟೈಮ್ ರಿವಾರ್ಡ್ ಇನ್ಕಮ್ ಬಗ್ಗೆ ನೋಡೋದಾದರೆ ಟೀಮ್ ಬಿಸ್ನೆಸ್ ಇರುತ್ತೆ ಇದು. ಹಾಗೆ ರಿವಾರ್ಡ್ಸ್ ಏನೇನು ಬರುತ್ತೆ ಅಂದರೆ 5 ಲ್ಯಾಕ್ಸಿಗೆ ಲ್ಯಾಪ್ಟಾಪ್ ಬರುತ್ತೆ, 7 ಲ್ಯಾಕ್ಸಿಗೆ R15 ಬೈಕ್ ಬರುತ್ತೆ, 10 ಲ್ಯಾಕ್ಸಿಗೆ ಆಲ್ಟೋ ಕಾರ್ ಬರುತ್ತೆ, 20 ಲ್ಯಾಕಿಗೆ ಕಿಯಾ ಕಾರ್ ಬರುತ್ತೆ, 40 ಲ್ಯಾಕ್ಸ್ ಪ್ಲಸ್ಸಿಗೆ BMW ಕಾರ್ ಬರುತ್ತೆ, 70 ಲ್ಯಾಕ್ಸಿಗೆ ಬಾಂಗ್ಲೋ ಬರುತ್ತೆ. ಹಾಗೆ ನೀವು ನೋಡೋದಾದರೆ ಪ್ರತಿಯೊಂದು ಟೀಮ್ ಬಿಸ್ನೆಸ್ಸಿಗೆ ಒಂದು ರಿವಾರ್ಡ್ ಅಂತ ಸೆಟಲ್ಮೆಂಟ್ 10 ಡೇಸಲ್ಲೇ ಆಗಬೇಕು ಇದನ್ನು ಕೂಡ. ಹಾಗೆ ಇಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ರಾಯಲ್ ಸಕ್ಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಪರ್ಮಿಷನ್ ಕೊಟ್ಟಿರೋವಂಥ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ನಿಮಗೆ ಭಾರತ ಸರ್ಕಾರದಿಂದ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕೊಟ್ಟಿರುವಂಥ ಒಂದು ಪ್ರಮಾಣ ಕೊಟ್ಟಿದ್ದೀವಿ. ಹಾಗೆ ಇದು ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಇನ್ವೈ ಮಾಡಿದ್ದೀವಿ, ನೀವು ನೋಡ್ಕೊಳ್ಬಹುದು. ಹಾಗೆ ನಿಮಗೆ ಯಾವುದೇ ರೀತಿ ರಾಯಲ್ ಸಕ್ಸಸ್ ಬಗ್ಗೆ ಮಾಹಿತಿ ಬೇಕಾದರೆ ನಂಬರ್ ಕೊಟ್ಟಿದ್ದೀವಿ, ಕಾಲ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ. ಡೈರೆಕ್ಟರ್ ನೇಮ್ ಮನ್ಸುಖ್ ಭಾಯ್ ಪಟೇಲ್ ಅಂತ ಇದೆ. ಹಾಗೆ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಇದು ನೀವು ಟರ್ಮ್ಸ್ ಮತ್ತು ಕಂಡೀಷನ್ಸ್ನ ಅಪ್ಲೈ ಮಾಡಿಕೊಂಡೇ ನೀವು ಈ ಕಂಪ್ನಿಗೆ ಜಾಯ್ನ್ ಆಗ್ಬೋದು. ಜಾಯ್ನಿಂಗ್ ಅಮೌಂಟು 1000 ಇದೆ, ಮಿನಿಮಮ್ 1000ಇಂದ ಹಾಗೆ ಮ್ಯಾಕ್ಸಿಮಮ್ 1,00,000ವರೆಗೂ ಆಗುತ್ತೆ. ಹಾಗೆ ಪ್ರತಿಯೊಂದು ಆ್ಯಕ್ಟಿವೇಷನ್ ಐ ಡಿಗೆ ಒಂದು ಪೇಮೆಂಟ್ನ ಸೆಂಡ್ ಮಾಡೋದಕ್ಕೆ ಬಾರ್ಕೋಡ್ ಇರುತ್ತೆ, ಕಂಪ್ನಿ ಬಾರ್ಕೋಡ್ ಇರುತ್ತೆ. ವಾಟ್ಸಪ್ ಕಂಪ್ನಿ ನಂಬರಿಂದ ನೀವು ಇದನ್ನು ಪಡ್ಕೊಳ್ಬೋದು. ಹಾಗೆ ಅಡ್ಮಿನ್ ಚಾರ್ಜಸ್ಸು 10% ಇರುತ್ತೆ, 5% TDS ಚಾರ್ಜ್ ಇರುತ್ತೆ, 5% IMPS ಇರುತ್ತೆ. ಹಾಗೆ ಪ್ರತಿ ಸರಿ ನೀವು ಪೇಔಟ್ ಮಾಡಿದಾಗ ಇದನ್ನು ಡಿಡಕ್ಟ್ ಮಾಡ್ಕೊಳ್ತಾರೆ, ಕಟ್ ಮಾಡ್ಕೊಳ್ತಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಇದು ಮಂಡೆಯಿಂದ ಸ್ಯಾಟರ್ಡೇವರೆಗೂ ಮಾತ್ರ ಆನ್ ಇರುತ್ತೆ, ಸಂಡೇ ಆಫ್ ಆಗಿರುತ್ತೆ. ಹಾಗೆ ವಿಡ್ರಾಲು ಮಿನಿಮಮ್ ಎಷ್ಟಿದೆ 250 ಇದೆ, ಮ್ಯಾಕ್ಸಿಮಮ್ 50,000 ಡೈಲಿ ಇದೆ. ಹಾಗೆ ಫಸ್ಟ್ ಡೈರೆಕ್ಟಾಗಿ ರೆಫರ್ ಮಾಡಿದರೆ 50%, ಆಲ್ ಡೈರೆಕ್ಟಿಗೆ 25% ಅಂತ ಕೊಡಲಾಗುತ್ತೆ. ವಿಡ್ರಾಲು ಸೋಮವಾರದಿಂದ ಶನಿವಾರದವರೆಗೂ ಮಾತ್ರ ಇರುತ್ತೆ, ಸಂಡೇ ಆಫ್ ಇರುತ್ತೆ. ಹಾಗೆ ವಿಡ್ರಾಲ್ ಟೈಮಿಂಗ್ ಏನಿದೆ ಅಂದರೆ ಮಾರ್ನಿಂಗ್ 9ರಿಂದ 11:30 PM ಇರುತ್ತೆ. ಆಫೀಸ್ ಟೈಮಿಂಗು 9ರಿಂದ 10, ಮಾರ್ನಿಂಗ್ 9ರಿಂದ 10, ರಾತ್ರಿ 10ರವರೆಗೆ 7 ದಿನ ಓಪನ್ ಆಗಿರುತ್ತೆ. ಆ್ಯಕ್ಟಿವೇಷನ್ ಪ್ಯಾಕೇಜಸ್ಸು ನಿಮಗೆ ರೀಫಂಡ್ ಆಗಲ್ಲ. ಹಾಗೆ ಇದೊಂದು ಪ್ರತಿಯೊಂದು ನೀವು ಇದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಪ್ರತಿಯೊಂದು ಟರ್ಮ್ಸ್ ಮತ್ತು ಕಂಡೀಷನ್ಸ್ನ ತಿಳ್ಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಕಂಪ್ನಿ ಒಂದು ಕ್ರಿಪ್ಟೋ ಪ್ರಾಫಿಟ್ ಮೇಲೆ ಇದೊಂದು ಅಮೌಂಟ್ನ ನಿಮಗೆ ಪೇಮೆಂಟ್ ಮಾಡುತ್ತೆ. ಯಾವುದೇ ರೀತಿ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಮಾಹಿತಿನ ಪಡ್ಕೊಳ್ಳಿ. ಕಂಪ್ನಿ ಹೆಲ್ಪಿಂಗ್ ನಂಬರ್ ಕೊಟ್ಟಿದ್ದೀನಿ, ಇದರಲ್ಲಿ ನೋಡ್ಕೊಳ್ಬೋದು. ಹಾಗೆ ಇದೊಂದು ಡಿಸೆಂಟ್ರಲೈಸ್ ಫೈನಾನ್ಸ್ ಕಂಪ್ನಿ ಆಗಿದೆ, ಟ್ರಾನ್ಸ್ಪರೆನ್ಸಿ ಆಗಿದೆ, ಆಟೋಮೆಟಿಕ್ ಆಗುತ್ತೆ. ಫೇರ್ನೆಸ್ ಕೂಡ ಎಲ್ಲರಿಗೂ ಸಮಾನತೆಯಾಗಿ ನೋಡ್ಕೊಳ್ತಾರೆ. ಯಾವುದೇ ರೀತಿ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀವಿ ಫ್ರೆಂಡ್ಸ್, ಮಾಹಿತಿನ ಪಡ್ಕೊಳ್ಳಿ. ಇವತ್ತೇ ಜಾಯ್ನ್ ಆಗಿ ಮತ್ತು ಅಮೌಂಟ್ನ ಪಡ್ಕೊಳ್ಳಿ, ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.